ಹೋದಲ್ಲಿ ಬಂದಲ್ಲಿ ಮುಖ್ಯಮಂತ್ರಿಗಳಿಗೆ ಕಾಡ್ತಾ ಇದೆಯಾ ಆ ಒಂದು ಟೆನ್ಷನ್? ಎಚ್.ಡಿ. ರೇವಣ್ಣ ಫಾಲೋ ಮಾಡ್ತಾ ಇದ್ದಾರಾ ಮುಖ್ಯಮಂತ್ರಿಗಳು? ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಜನ್ಮದಿನ ಕಾರ್ಯಕ್ರಮ, ಕೈಯಲ್ಲಿ ನಿಂಬೆಹಣ್ಣು ಹಿಡಿದು ಮುಖ್ಯಮಂತ್ರಿಗಳು ಬಂದಿದ್ದಾರೆ. ಕಾರ್ಯಕ್ರಮದಲ್ಲಿ ನಿಂಬೆಹಣ್ಣು ಹಿಡಿದೇ ಮುಖ್ಯಮಂತ್ರಿಗಳು ಭಾಷಣ ಮಾಡಿದ್ದಾರೆ. ಪೂಜೆಗೆ ಆಗಮಿಸಿದ್ದ ಅರ್ಚಕರೊಬ್ಬರು ಈ ನಿಂಬೆಹಣ್ಣನ್ನು ಮುಖ್ಯಮಂತ್ರಿಗಳ ಕೈಗಿಟ್ಟು ಅದೇ ನಿಂಬೆಹಣ್ಣನ್ನು ಹಿಡ್ಕೊಂಡು ಇಡೀ ಭಾಷಣದುದ್ದಕ್ಕೂ ಒಂದು ಕಡೆ ಅದೇ ನಿಂಬೆಹಣ್ಣನ್ನು ಕೈಯಲ್ಲಿ ಇಟ್ಕೊಂಡಿದ್ರು. ರೇವಣ್ಣ ಅವ್ರನ್ನ ಫಾಲೋ ಮಾಡ್ತಾ ಇದ್ದಾರೆ ಮುಖ್ಯಮಂತ್ರಿಗಳು. ಅರ್ಥ ಆಗ್ತಾ ಇಲ್ಲ, ರೇವಣ್ಣ ಅವ್ರನ್ನ ಫಾಲೋ ಮಾಡಲಿಕ್ಕಿಲ್ಲ. ಯಾಕೆಂದರೆ ರೇವಣ್ಣ ಅವರು ನಿಂಬೆಹಣ್ಣು ಹಿಡ್ಕೊಂಡು ಒಬ್ಬ ಜೈಲಿಗೂ ಹೋಗಿ ಬಂದರು. ಹಾಗಾಗಿ ಅವ್ರನ್ನ ಫಾಲೋ ಮಾಡಲಿಕ್ಕಿಲ್ಲ. ಆದರೂ ಕೂಡ ಇದೆಲ್ಲವನ್ನು ನಂಬಲ್ಲ ಸಿದ್ದರಾಮಯ್ಯನವರು ಅಷ್ಟು ಸುಲಭಕ್ಕೆ. ಆದರೆ ಇವತ್ತು ಮಾತ್ರ ನೋಡಿ, ನಿಂಬೆಹಣ್ಣು ಕೈಯಲ್ಲಿ ಹಿಡ್ಕೊಂಡು ಸಿದ್ದರಾಮಯ್ಯನವರು ಇಡೀ ಕಾರ್ಯಕ್ರಮದಲ್ಲಿದ್ದರು. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅವರ ಕಾರ್ಯಕ್ರಮ ಹೊಂದಿತ್ತು. ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಮುಖ್ಯಮಂತ್ರಿಗಳು. ಅರ್ಚಕರೊಬ್ಬರು ನಿಂಬೆಹಣ್ಣು ಕೊಟ್ಟರು ಕೈಗೆ. ಅದೇ ನಿಂಬೆಹಣ್ಣನ್ನು ಕಾರ್ಯಕ್ರಮದುದ್ದಕ್ಕೂ ಕೈಯಲ್ಲಿ ಹಿಡಿದಿದ್ರು. ಗೊತ್ತಿಲ್ಲ ಮರೆತೆಲ್ಲಾದರೂ ಹಿಡ್ಕೊಂಡಿದ್ರು ಅಂತ. ನೋಡಿ, ಭಾಷಣದ ಸಂದರ್ಭದಲ್ಲೂ ಕೂಡ ಹೆಗಲ ಮೇಲೆ ಕೈ ಹಾಕೊಂಡು ಒಂದು ಕೈಯಲ್ಲಿ ನಿಂಬೆಹಣ್ಣು ಹಿಡ್ಕೊಂಡೇ ಇದ್ರು. ಕಾರಣ ಏನು? ಗೊತ್ತಿದ್ದೂ ಈ ರೀತಿಯಾಗಿ ಮಾಡಿದ್ರೋ ಅಥವಾ ಗೊತ್ತಿಲ್ಲದೇನೋ? ಯಾವ ಟೆನ್ಷನ್ ಮುಖ್ಯಮಂತ್ರಿಗಳಿಗೆ? ಯಾರಾದರೂ ಹೇಳಿದ್ರ ಅಧಿಕಾರ ಹಂಚಿಕೆ ಆಗತ್ತೆ, 2.5 ವರ್ಷಕ್ಕೆ ಅಧಿಕಾರ ಹಂಚಿಕೆ ಆಗತ್ತೆ, ತಗೊಳ್ಳಿ ನಿಂಬೆಹಣ್ಣು ಹಿಡ್ಕೊಳ್ಳಿ, ಅಧಿಕಾರನೂ ಹಂಚಿಕೆ ಆಗೋದಿಲ್ಲ, ನೀವೇ ಮುಖ್ಯಮಂತ್ರಿಗಳಾಗಿರ್ತೀರಿ ಅಂತ ಯಾರಾದರೂ ಹೇಳಿದ್ರ? ಅಂಥವನ್ನೆಲ್ಲ ಮುಖ್ಯಮಂತ್ರಿಗಳು ಸಹಜವಾಗಿ ನಂಬೋದಿಲ್ಲ. ಆದರೆ ಗೊತ್ತಿಲ್ಲ, ಹೇಳೋದಕ್ಕೆ ಬರಲ್ಲ. ಅಧಿಕಾರ ಅಂತ ಬಂದಾಗ ಎಲ್ಲವನ್ನು ನಂಬೇಕಾಗತ್ತೆ. ಹೀಗೆ ಕೈಯಲ್ಲಿ ಹಿಡ್ಕೊಂಡು ಕೂತಿದ್ರ ಸಿದ್ದರಾಮಯ್ಯನವರು. ಕಾರ್ಯಕ್ರಮ ಆರಂಭವಾದಾಗಿನಿಂದ ಕೊನೆಯವರೆಗೂ ಕೂಡ ಒಂದು ಕೈಯಲ್ಲಿ ನಿಂಬೆಹಣ್ಣು ಹಿಡ್ಕೊಂಡಿದ್ರು. ಅದೇ ನೀವು ಈ ಥರದ ನಿಂಬೆಹಣ್ಣನ್ನು ರೇವಣ್ಣ ಅವರ ಕೈಯಲ್ಲಿ ನೋಡೋದಕ್ಕೆ ಮಾತ್ರ ಸಾಧ್ಯ. ಏಲಕ್ಕಿ, ನಿಂಬೆಹಣ್ಣು, ತಾಯ್ತಗಳು, ಈ ಥರದನ್ನೆಲ್ಲ ಸಿದ್ದರಾಮಯ್ಯನವರ ಕೈಯಲ್ಲಿ ನೋಡಿಲ್ಲ ನಾವು. ಈ ಚಾಮರಾಜನಗರಕ್ಕೆ ಹೋಗಬಾರ್ದು, ಅಧಿಕಾರ ಕಳ್ಕೊಳ್ತೀರಂತೆ ಅಂತ ಹೇಳಿದಾಗಲೂ ಚಾಮರಾಜನಗರಕ್ಕೆ 2-3 ಬಾರಿ ಹೋಗಿ ಬಂದವರು ಸಿದ್ದರಾಮಯ್ಯನವರು. ಇದನ್ನೆಲ್ಲ ನಂಬಲ್ಲ ನಾನು, ಇದೆಲ್ಲ ಬೂಟಾಟಿಕೆ ಅಂತ ಹೇಳ್ತಾ ಇದ್ರು. ಈ ನಿಂಬೆಹಣ್ಣು ಹಿಡ್ಕೊಂಡು ಏನು ಮಾಡ್ತಿದ್ರು ಅಂತ ಗೊತ್ತಿಲ್ಲ ಸಿದ್ದರಾಮಯ್ಯನವರು. ಗೊತ್ತಿದ್ದೂ ಹಿಡ್ಕೊಂಡ್ರ, ಗೊತ್ತಿಲ್ಲದೆ ಹಿಡ್ಕೊಂಡ್ರ, ಅಥವಾ ಏನೋ ಒಂದು ಟೆನ್ಷನ್ ಕಾಡ್ತಾ ಇದೆಯಾ ಗೊತ್ತಿಲ್ಲ. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಜನ್ಮದಿನದ ಹಿನ್ನೆಲೆಯಲ್ಲಿ ತರಾತುರಿಯಲ್ಲಿ ರಾಯಣ್ಣ ಜನ್ಮದಿನಾಚರಣೆ ಕಾರ್ಯಕ್ರಮ ಮಾಡಲಾಯಿತು. ಬಿಬಿಎಂಪಿಯ ಅಧಿಕಾರಿಗಳ ವಿರುದ್ಧ ಸಿದ್ದರಾಮಯ್ಯನವರು ಗರಂ ಆದರು. ಇನ್ನು ಮುಂದೆ ರವೀಂದ್ರ ಕಲಾಕ್ಷೇತ್ರದಲ್ಲಿ ಆಯೋಜನೆ ಮಾಡಿ ಬಿಬಿಎಂಪಿ ಆಯುಕ್ತರಿಗೆ ಸಿಎಂ ಸಿದ್ದರಾಮಯ್ಯ ಸೂಚನೆ ಕೊಟ್ಟು ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಬೇಕು. ಸ್ವಾತಂತ್ರ್ಯ ದಿನದಂದೇ ಅವರು ಜನ್ಮ ತಾಳಿದ್ದು, ರಾಯಣ್ಣರನ್ನ ನೇಣಿಗೇರಿಸಿದ್ದು ಗಣರಾಜ್ಯೋತ್ಸವದಂದು. ಈ ಎರಡೂ ಕಾರ್ಯಕ್ರಮಗಳನ್ನು ರವೀಂದ್ರ ಕಲಾಕ್ಷೇತ್ರದಲ್ಲೇ ಮಾಡಿ, ತರಾತುರಿಯಲ್ಲಿ ಇಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಬೇಡಿ. ಬಿಬಿಎಂಪಿ ಅಧಿಕಾರಿಗಳ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಗರಂ ಆದರು. ಏನ್ರಿ ಇದು, ತರಾತುರಿಯಲ್ಲಿ ಇಲ್ಲೆಲ್ಲ ಕಾರ್ಯಕ್ರಮ ಮಾಡೋದು? ಮುಂದಿನ ವರ್ಷ ಕಾರ್ಯಕ್ರಮ ಆಯೋಜನೆ ಮಾಡುವಾಗ ಬಹಳ ನೀಟಾಗಿ ಕಾರ್ಯಕ್ರಮ ಆಗಬೇಕು. ರವೀಂದ್ರ ಕಲಾಕ್ಷೇತ್ರದಲ್ಲೇ ಕಾರ್ಯಕ್ರಮ ಮಾಡಿ ಅಂತ ಹೇಳಿದ್ದಾರೆ ಸಿದ್ದರಾಮಯ್ಯನವರು. ನೋಡಿ, ಅಲ್ಲಿ ಬಿಬಿಎಂಪಿ ಅಧಿಕಾರಿಗಳಿಗೆ ತರಾಟೆ ತೆಗೆದುಕೊಂಡಿದ್ದಾರೆ. ಏನಿದು ಕಾರ್ಯಕ್ರಮನೋ ಏನಿದು? ಸುಖ ಸುಮ್ಮನೆ ಕಾಟಾಚಾರಕ್ಕೆ ಮಾಡೋದಾ, ಬೂಟಾಟಿಕೆಗೆ ಮಾಡೋದಾ? ಮುಂದಿನ ವರ್ಷ ಸರಿಯಾಗಿ ಕಾರ್ಯಕ್ರಮವನ್ನು ಆಯೋಜಿಸಬೇಕು. ರವೀಂದ್ರ ಕಲಾಕ್ಷೇತ್ರದಲ್ಲೇ ಮಾಡಬೇಕು. ಸ್ವಾತಂತ್ರ್ಯ ದಿನಾಚರಣೆಯ ದಿನಾನೇ ಸಂಗೊಳ್ಳಿ ರಾಯಣ್ಣ, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಜನ್ಮ ತಾಳಿದ್ದು, ಜೊತೆಗೆ ಅವರನ್ನು ನೇಣಿಗೆ ಹಾಕಿದ್ದು ಕೂಡ ಇದೇ ದಿನ. ಹಾಗಾಗಿ ಬಹಳ ದೊಡ್ಡ ಮಟ್ಟಿಗೆ ಕಾರ್ಯಕ್ರಮ ಆಗಬೇಕು ಅಂತ ಹೇಳಿದ್ದಾರೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.